ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ-ಯು-ಸಿ ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜನ್ನು ನೋಡೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ 2 ಚಾಪ್ಟರ್ಸ್‌ನ ಕೂಡ ಓದಿ ಹೇಗೆ ಪಾಸ್ ಆಗ್ಬೋದು, ಮತ್ತೆ ಹೇಗೆ 4, 5 ಚಾಪ್ಟರ್ಸನ್ನ ನೀವು ಈಸಿಯಾಗಿ ಓದಿ ಪಾಸ್ ಆಗ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕನ್ನು ಕೊಟ್ಟು ಈ ವಿಡಿಯೋನ ನೋಡೋದಕ್ಕೆ ಶುರು ಮಾಡಿ. ಸೊ ಈಗ ಮ್ಯಾಥ್ಸ್ ಅಂದರೆ ಎಷ್ಟೊಂದು ಜನಕ್ಕೆ ತುಂಬ ಕಷ್ಟ ಸೆಕೆಂಡ್ ಪಿ ಯು ಅಲ್ಲಿ. ಕೆಲವರಿಗಂತೂ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಮಾಡೋದಂದ್ರೇ ತುಂಬ ಕಷ್ಟ ಆಗಿರುತ್ತೆ, ರೈಟ್? ಸೊ ಏನೇನೆಲ್ಲ ಓದಿದ್ರೆ ಮ್ಯಾಥಮೆಟಿಕ್ಸ್ನ ಈಸಿಯಾಗಿ ಪಾಸ್ ಮಾಡಬಹುದು ಅಂತ ಇವಾಗ ನೋಡೋಣ. ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಈ ಚಾಪ್ಟರು ನಿಮಗೆ 9 ಮಾರ್ಕ್ಗೆ ಬರುತ್ತೆ. 9 ಮಾರ್ಕ್ಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್ ನಿಮಗೆ ಬರುತ್ತೆ. ನೆಕ್ಸ್ಟು ಮ್ಯಾಟ್ರಿಸಸ್, ಇದು ಕೂಡ ನಿಮಗೆ 9 ಮಾರ್ಕ್ಸಿಗೆ ಬರುತ್ತೆ. ಮತ್ತು ಡಿಟರ್ಮಿನೆಂಟ್ಸ್, ಈ ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್ ಮತ್ತು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಇಷ್ಟು ಕೂಡ ವೆರಿ ವೆರಿ ಈಸಿ ಚಾಪ್ಟರ್. ನಿಮ್ಮ ಮ್ಯಾಥ್ಸಲ್ಲಿರೋ ಚಾಪ್ಟರ್ಸಲ್ಲೆಲ್ಲ ತುಂಬ ಈಸಿ ಚಾಪ್ಟರ್ಸ್. ಡಿಟರ್ಮಿನೆಂಟ್ಸ್ ಕೂಡ ನಿಮಗೆ 12 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟು ಲೀನಿಯರ್ ಪ್ರೋಗ್ರಾಮಿಂಗ್, ಗ್ರಾಫನ್ನು ಬರೆಯೋದು. ಇದು ನಿಮಗೆ 6 ಮಾರ್ಕ್ಸ್ದು ಒಂದೇ ಕ್ವಶನ್ ಕೇಳೋದು, ಆದರೆ ಇದು ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಸೊ ಇದನ್ನು 6 ಔಟ್ ಆಫ್ 6 ಯಾರು ಬೇಕಾದರೂ ತೊಗೋಬೋದು. ಟೋಟಲಿ ನಿಮಗೆ ಕೇವಲ 4 ಚಾಪ್ಟರ್, 4 ಚಾಪ್ಟರ್ಸನ್ನು ನೀವು ಓದಿದ್ರೆ ನಿಮಗೆ 36 ಮಾರ್ಕ್ಸ್. ಸೊ 8ಗೆ 36 ಬರುತ್ತೆ. ನೀವು ಅಲ್ಲೇ ಪಾಸಿಂಗ್ ಮಾರ್ಕ್ಸ್ಗಿಂತ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಹಾಗಾದರೆ ಈ ಚಾಪ್ಟರ್ಸ್ ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ನೋಡೋದಾದರೆ, ಫಸ್ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಈ ಚಾಪ್ಟರಿಂದ ನಿಮಗೆ 1 ಮಾರ್ಕ್ದು 1 ಕ್ವಶನ್ ಬರುತ್ತೆ, ಮತ್ತು 3 ಮಾರ್ಕ್ದು 1 ಕ್ವಶನು, 5 ಮಾರ್ಕ್ದು 1 ಕ್ವಶನು, ಒಟ್ಟಿಗೆ 9 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಮ್ಯಾಟ್ರಿಸಸ್ಸಲ್ಲಿ ಕೂಡ 1 ಮಾರ್ಕ್ದು 1 ಕ್ವಶನು, 3 ಮಾರ್ಕ್ಸ್ದು 1 ಕ್ವಶನು, 5 ಮಾರ್ಕ್ಸ್ದು 1 ಕ್ವಶನು, 9 ಮಾರ್ಕ್ಸ್. ನೆಕ್ಸ್ಟ್ ಡಿಟರ್ಮಿನೆಂಟ್ಸಲ್ಲಿ 1 ಮಾರ್ಕ್ ಮತ್ತು 2 ಮಾರ್ಕ್ದು 1 ಕ್ವಶನ್ ಇರುತ್ತೆ, 4 ಮಾರ್ಕ್ಸ್ದೊಂದು, 5 ಮಾರ್ಕ್ಸ್ದೊಂದು. ಮತ್ತು ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ 6 ಮಾರ್ಕ್ಸ್ದು ಒಂದೇ ಕ್ವಶನ್ ಬರುತ್ತೆ 100%. ಸೊ ಇಲ್ಲಿ ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ನಿಮಗೆ ಕ್ವಶನ್ಸ್ ಕೂಡ ಹಾಗೇ ಬರುತ್ತೆ. ಸೊ ನೀವು ಜಸ್ಟ್ 4 ಚಾಪ್ಟರ್ಸ್ ಓದಿದ್ರೆ ನೀವು ಮ್ಯಾಥಮೆಟಿಕ್ಸ್ ಮೇನ್ ಎಕ್ಸಾಮಲ್ಲಿ ಪಾಸ್ ಆಗ್ತೀರ. ಈಗ ನಾನು ಇಷ್ಟು ಚಾಪ್ಟರ್ಸ್ನೆಲ್ಲ ಓದಿದ್ದೀನಿ, ಆದರೂ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಅಂದರೆ, ನೀವು ಅಡಿಷ್ನಲ್ ಆಗಿ ಸೇಫರ್ ಸೈಡಾಗಿ ಇನ್ನೊಂದು ಚಾಪ್ಟರನ್ನು ನೀವು ಓದ್ಕೊಳ್ಳಿ. ಅದು ಪ್ರಾಬಬಿಲಿಟಿ. ಸೊ ಈ ಪ್ರಾಬಬಿಲಿಟಿಯಲ್ಲಿ ಹೇಳಿದಂಥ ಇಷ್ಟು ಚಾಪ್ಟರ್ಸಲ್ಲೂ ಈ ಡಿಫ್ರೆನ್ಸಿಯೇಷನು, ಇಂಟಿಗ್ರೇಷನು ಇದು ಯಾವುದೂ ಬರೋದಿಲ್ಲ. ಸೊ ಈ ಪ್ರಾಬಬಿಲಿಟಿಯನ್ನು ನೀವು ಓದಿದ್ರೆ ನಿಮಗೆ ಪ್ರಾಬಬಿಲಿಟಿ 8 ಮಾರ್ಕ್ಸಿಗೆ ಬರುತ್ತೆ. 3 ಮಾರ್ಕ್ಸ್ದೊಂದು ಕ್ವಶನು, 2 ಮಾರ್ಕ್ಸ್ದೊಂದು ಕ್ವಶನು, 1 ಮಾರ್ಕ್ದೊಂದು ಕ್ವಶನ್ ಬರುತ್ತೆ. ಸೊ ನೀವು ಈ 5 ಚಾಪ್ಟರ್ಸ್ನ ನೀವು ಕಂಪ್ಲೀಟಾಗಿ ನೀವು ಓದಿದ್ರೆ ನಿಮಗೆ 36 ಮಾರ್ಕ್ಸು 4 ಚಾಪ್ಟರಿಂದ ಬರುತ್ತೆ, ಪ್ಲಸ್ ಪ್ರಾಬಬಿಲಿಟಿಯಿಂದ 8 ಮಾರ್ಕ್ಸ್, ಟೋಟಲಿ 44. ಅಂದರೆ 8ಗೆ 44 ಮಾರ್ಕ್ಸು ನೀವು ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ ಏನು ಓದಿಲ್ಲ ಅಂದ್ರೂ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಇದು ಒಂದಾಯ್ತಾ? ಸೊ ಇವಾಗ ಇದೆಲ್ಲ ಓದೋ ಬದಲು ಜಸ್ಟ್ 2 ಚಾಪ್ಟರ್ಸ್ನ ಓದೋ ಕೂಡ ನೀವು ಸೆಕೆಂಡ್ ಪಿ-ಯು-ಸಿ ಮ್ಯಾಥಮೆಟಿಕ್ಸನ್ನು ಪಾಸ್ ಮಾಡ್ಬೋದು. ಹೇಗೆ ಅಂತ ಅಂದರೆ, ಜಸ್ಟ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಮತ್ತು ಇಂಟಿಗ್ರಲ್ಸ್. ಇನ್ನು ಕೆಲವರಿಗೆ ನನಗೆ ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ ಮತ್ತು ಇಂಟಿಗ್ರಲ್ಸ್ ತುಂಬ ಈಸಿ ಅಂತ ಅನಿಸುತ್ತೆ. ಅಂಥವರು ಈ 2 ಚಾಪ್ಟರ್ಸನ್ನು ಮಾತ್ರ ಓದಿದ್ರೆ ಸಾಕು. ಸೊ ನಿಮಗೆ ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ 17 ಮಾರ್ಕ್ಸು, ಇಂಟಿಗ್ರಲ್ಸ್ 18 ಮಾರ್ಕ್ಸು. ಸೊ ಟೋಟಲ್ 2 ಚಾಪ್ಟರ್ ಓದಿದ್ರೆ ನಿಮಗೆ 35 ಮಾರ್ಕ್ಸ್ ಬರುತ್ತೆ. ಅದು 4 ಚಾಪ್ಟರ್ಸ್ ಓದಿದ್ರೆ 36 ಮಾರ್ಕ್ಸು. ಇದು ಬರೀ 2 ಚಾಪ್ಟರ್ ಓದಿದ್ರೆ 35 ಮಾರ್ಕ್ಸ್ ಬರುತ್ತೆ. ಸೊ ಈಸಿಯಾಗಿ ನೀವು 2 ಚಾಪ್ಟರ್ಸ್ನ ಓದಿದ್ರು ಕೂಡ ನೀವು ಮ್ಯಾಥ್ಸನ್ನು ಆರಾಮಾಗಿ ಪಾಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.